ಯೂಶ್ವಲಿ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಏನಾಗ್ತೈತಿ 10 ದಿನ ಐತಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇರ್ತೈತಲ್ಲ. ಸೊ ಈ ಟ್ರಿಪ್ಪಿಗೆ ಐ ನ್ಯೂ ದಟ್ ಐಮ್ ಗೋನಾ ಗೆಟ್ ಮೈ ಪಿರಿಯಡ್ಸ್ ಆ್ಯಂಡ್ ಐ ಡಿಂಟ್ ಡಿಲೇ ಬಟ್ ಐ ಗಾಟ್ ಸಚ್ ಶಿಫ್ಟ್ಸ್ಗೆ ನಂಗೆ ಲಿಟ್ರಲಿ ಟೈಮ್ ಸಿಗಲಿಲ್ಲ. ಏನೂ ಪ್ಯಾಕ್ ಮಾಡ್ಕೊಳಕ್ಕೆ ಸಿಗಲಿಲ್ಲ, ನನ್ನ ನೇಲ್ಸ್ ಮಾಡ್ಕೊಳಕ್ಕೆ ಸಿಗಲಿಲ್ಲ. ಅಂದರೆ ನೇಲ್ಸ್ ಈಗ ಮಾಡ್ಕೊಳಕ್ಕೆ ಕಲ್ತೀನಿ. ಸೊ ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದೆ, ಮಜಾ ಬಂದಿತ್ತು, ಚಂದ ಕಾಣತ್ತಿತ್ತು. ಈ ಸಲ ಮಾಡಿಸ್ಕೋಬೇಕಂತಿದ್ದೆ. ಐಬ್ರೋಸ್ ಮತ್ತು ಬೇಸಿಕ್ ಸಣ್ಣ ಥಿಂಗ್ಸ್ ಇರ್ತಾವಲ್ಲ ಅದು. ಸೊ ಪಿರಿಯಡ್ಸ್ ಬರ್ತೈತೆ ಅಂತ ಗೊತ್ತಿತ್ತು, ಬಟ್ ಇದನ್ನೆಲ್ಲ ತೊಗೊಂಬರ್ತೈತಿ ಅಂತ ಹೇಳಿ ಗಿಫ್ಟ್ಸ್ ಗೊತ್ತಿರಲಿಲ್ಲ. ಸೊ ಐ ಗಾಟ್ ಲಾಟ್ ಆಫ್ ಗಿಫ್ಟ್ಸ್ ನಾವ್. ಆ್ಯಂಡ್ ಯಾ, ಇವತ್ತು ಇಟ್ಸ್ 21 ಆ್ಯಂಡ್ ಟುಮಾರೋ ಇಸ್ 22. ಮಾರ್ನಿಂಗ್ ಫ್ಲೈಟ್ ಐತಿ ನಂದು ಜಪಾನಿಗೆ. ಸೊ ಸಿ ಮೈ ಹಾಲತ್. ಈಗ ಎದ್ದೇನೆ ನಾನು. ನಾನು ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದ್ರೆ ಲಿಟ್ರಲಿ ನನ್ನ ಕೆಲಸ ಆಗಂಗಿಲ್ಲ. ನಾನು ಟ್ಯಾಬ್ಲೆಟ್ ತೊಗೊಳ್ಳಬೇಕು. ಸೊ ಐ ಟುಕ್ ವಾಟ್ ದಿ ಸೇ, ನಾನು ಇಂಡಿಯಾ ಒಳಗಿದ್ದಾಗ ಮೆಫ್ತಾಲ್ ಸ್ಪಾಸ್ ಪ್ರಿಫರ್ ಮಾಡ್ತಿದ್ದೆ. ಗರ್ಲ್ಸ್, ಐ ಆಮ್ ಗೋನಾ ಗಿವ್ ಯು ದಿಸ್ ಟಿಪ್. ಮೆಫ್ತಾಲ್ ಸ್ಪಾಸ್ ಬದಲಿ ಈ ಟ್ಯಾಬ್ಲೆಟನ್ನು ಪ್ರಿಫರ್ ಮಾಡಿರಿ. ದಿಸ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ದೇ ಸೇ. ಸೊ ನಾನು ನಿಮ್ಮ ಟ್ಯಾಬ್ಲೆಟ್ಸು ತೋರಿಸ್ತೇನೆ ಆಮೇಲೆ ಯಾವುದಂತದ್ದು. ಆ ಟ್ಯಾಬ್ಲೆಟ್ ತೊಗೊಂಡೆ. ಸೊ ಐ ಆಮ್ ಲಿಟ್ಲ್ ಬಿಟ್ ಓಕೆ ನಾವು ಫಂಕ್ಷನಲ್. ಸೊ ಕೆಲಸ ಮಾಡ್ಕೋಬೋದು ಈಗ. ಸೊ ಇದು ನನ್ನ ಹಾಲತ್ ಈಗಿಲ್ಲೇ, ನಾ ಬೆಡ್ ಮೇಲೆ ಇದೀನಿ. Everything is here nearby me. I'm having my food and this is my wax thing. So wax na money olaga madkolatini just to save some money and I can enjoy there even more freely. So waxing, it's very costly here. So I thought to save my time and a little bit of money as well. Anyway, which I'm gonna spend on my nails. So waxing is about $80 to $150 ಆಗ್ತೈತಿ. ಸೊ ಅದ್ರ ಸಂಬಂಧ ನಾನು ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ಫುಲಿ ಐ ಡೋಂಟ್ ಹ್ಯಾವ್ ಮಚ್ ಹೇರ್ ಆನ್ ಮೈ ಬಾಡಿ. ಸೊ ಮೈ ಬಾಡಿ ಹೇರ್ ಇಸ್ ವೆರಿ ಲೆಸ್. ಐ ಡೋಂಟ್ ಹ್ಯಾವ್ ಲೈಕ್ ಅದರ್ಸ್ ಲಕ್ಕಿಲಿ. ಸೊ ಇದು ನಂದು ವ್ಯಾಕ್ಸ್ ಆಗಿದ್ದು ಕೈಯು. ಓಕೆ, ಆ್ಯಂಡ್ ದಿಸ್ ಇಸ್ ಮೈ ಅನ್ವ್ಯಾಕ್ಸ್ಡ್ ಹ್ಯಾಂಡ್. ದರ್ ಇಸ್ ಸ್ಲೈಟ್ ಡಿಫರೆನ್ಸ್ ಇಫ್ ಯು ಸಿ, ಜಾಸ್ತಿ ಇಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಪಿರಿಯಡ್ಸ್ ವಾಲ ಫೇಸ್. ಸೊ ಹಿಂಗೈತಿ ಪರಿಸ್ಥಿತಿ. ಲೆಟ್ಸ್ ಸಿ ಆಮೇಲೆ ಏನಾಗ್ತೈತಿ ಗೊತ್ತಿಲ್ಲ. ಈಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ನನ್ನ ಬ್ಯಾಗು ಪ್ಯಾಕ್ ಇಲ್ಲ. ಸೊ ಬ್ಯಾಗ್ ಈಸ್ ಎಂಪ್ಟಿ ದೇರ್. ಇವತ್ತೆಲ್ಲ ಮುಗಿಸ್ಕೋಬೇಕು, ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಆ್ಯಂಡ್ ಐ ಶುಡ್ ಬಿ ರೆಡಿ ಫಾರ್ ಟುಮಾರೋಸ್ ಚಾಲೆಂಜಸ್. ಐ ಕ್ಯಾನ್ ಸೇ ಚಾಲೆಂಜಸ್ಸು ಅನ್ನೋಕ್ಕೆ ಬರೋಂಗಿಲ್ಲ. ಅಡ್ವೆಂಚರ್ ಅನ್ನೋಕ್ಕೆ ಬರೋಂಗಿಲ್ಲ. ಎಕ್ಸ್ಪ್ಲೋರ್ ಏನು ಅನ್ನೋಕ್ಕೂ ಬರೋಂಗಿಲ್ಲ. ಓಕೆ, ಲೆಟ್ಸ್ ಸಿ. ಇದು ಸ್ವಲ್ಪ ಮಗ ಚೇಂಜ್ ಮಾಡ್ಕೊಂಬರ್ತೀನಿ. ಬಾಯ್. ಹಾಂ, ಮತ್ತು ಬಂದೆ. ಇಷ್ಟು ಎನರ್ಜಿಲೇ ಹೆಂಗೆ ವೀಡಿಯೋ ಮಾಡಕತ್ತೀನಿ ಇಷ್ಟೆಲ್ಲ ಐತೆ. ನನಗೆ ಲಿಟ್ರಲಿ ಫಸ್ಟ್ 3 days ಹೆವಿ ಬ್ಲೀಡಿಂಗ್ ಇರ್ತೈತಿ. ನನಗೆ ಇಷ್ಟು ಬ್ಲೀಡಿಂಗ್ ಆಗ್ತೈತಿ ಅಂದರೆ, ಇಷ್ಟು ಪೇನ್ ಆಗ್ತೈತಿ ಅಂದ್ರೆ ನಾನು ಜಸ್ಟ್ ಎದ್ದು ಕುಂತೀನಿ. ಈಗ ಟೈಮ್ ಎಷ್ಟಾಗೈತಿ ಗೊತ್ತಾ? ನನ್ನ ಪ್ಲ್ಯಾನ್ ಇತ್ತು ಮುಂಜಾನೆಯಿಂದ ಮಾಡೋದಂತ. ಅಲೆಕ್ಸಾ, ವಾಟ್ಸ್ ದ ಟೈಮ್? The time is 3 p.m. 3 p.m. ಆಲ್ರೆಡಿ. ಹಾಫ್ ಆಫ್ ದ ಡೇ ಇಸ್ ಡನ್. ನಾನು ಮುಂಜಾನೆ 8 o'clock ಎದ್ದು ಮಾಡಬೇಕಂತಿದ್ದೆ. ಸೊ ಈ 8 to 3 p.m. ಏನಿತ್ತಲ್ಲ, ಇದು ನನ್ನ ಸಫರ್ ಆಗೋದಿತ್ತು. ಸೊ ಪೇನ್ಲಿಂದ ಅದು ಮುಗೀತು. ಈಗ ಲೈಟ್ಲಿ ಸ್ವಲ್ಪ ಈಗ ಕಡಿಮೆ ಆಗೈತಿ. ಯಾ, ಐ ವಾಂಟ್ ಟು ಬೂಸ್ಟ್ ಮೈ ಎನರ್ಜಿ ನಾವು. ಅದ್ರ ಸಂಬಂಧ ನಾನು ಪಾಸಿಟಿವ್ ಆಗಿ ಕಾಣಾಕತ್ತೀನಿ. ಸೊ ದಟ್ ಸ್ವಲ್ಪ ಎನರ್ಜಿ ಬರ್ತೈತಿ ಅಂತ ನಾನು ಅನ್ಕೊಂಡೆ. ಸ್ನಾನ ಮಾಡ್ಕೊಂಡು ಎಲ್ಲ ಸ್ವಲ್ಪ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಬಂದು ಮಾಡೋಣ ಅಂತ. ಅಷ್ಟು ಎನರ್ಜಿ ಅನ್ನಿಸ್ಲಿಲ್ಲ. ಸೊ ದಿಸ್ ಇಸ್ ಹೌ ಐ ಆಮ್ ಸ್ಟಾರ್ಟಿಂಗ್ ಮೈ ವಿಡಿಯೋ. ನನಗೆ ಆ್ಯಕ್ಚುಲಿ ಎಲ್ಲ ಕಂಟ್ರೀಸಿಗೂ ಹೋಗ್ತೇನಲ್ಲ, ಎಲ್ಲರ ನಾನು ಯಾವತ್ತೂ ವೀಡಿಯೋಸ್ ಮಾಡೋಕೆ ಆಗಂಗಿಲ್ಲ. ಆ್ಯಂಡ್ ಅವು ಹಂಗೆ ಫೋಲ್ಡರ್ನಾಗ ಕುತ್ಕೊಂಡು ಸಾಯ್ತವ. ಅದ್ರ ಸಂಬಂಧ ನಾನು ಅಂದ್ಕೊಂಡೆ ಡಸಂಟ್ ಮ್ಯಾಟರ್, ಜಸ್ಟ್ ಟೇಕ್ ದ ಕ್ಯಾಮ್ರಾ ಆ್ಯಂಡ್ ಟಾಕ್ ನೌ ಆ್ಯಂಡ್ ಜಸ್ಟ್ ಫಿನಿಶ್ ಇಟ್ ಅಂತ ಅನ್ನಿಸ್ತು. ಅದಕ್ಕೆ ಬಂದೆ. ಆ್ಯಂಡ್ ದಿಸ್ ಹೆವಿ ಬ್ಲೀಡಿಂಗ್ ಏನು ಹೇಳತ್ತಿದ್ದಲ್ಲ ನಾ, ಇದರಿಂದ ನನ್ನ ಹಿಮೋಗ್ಲೋಬಿನ್ ಲೋ ಐತಿ ನನ್ನ ಬಾಡಿನಾಗ. ಸೊ ಐ ಹ್ಯಾವ್ ಲೋ ಹಿಮೋಗ್ಲೋಬಿನ್ ಇನ್ ಮೈ ಬಾಡಿ. ನನ್ನ ಪೇಲ್ ಕಲರ್ ಕಾಣ್ತೈತೆ ನೋಡ್ರಿ ಇಲ್ಲೇ. ಆ್ಯಂಡ್ ಐ ಆಮ್ ಗೋನಾ ಶೋ ಯು ಒನ್ ಮೋರ್ ಥಿಂಗ್. ದಿಸ್ ಹ್ಯಾಸ್ ಸ್ಟಾರ್ಟೆಡ್ ನ್ಯೂಲಿ. ಇದು ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಐ ವಿಲ್ ಶೋ ದಿಸ್ ಟು ಮೈ ಡಾಕ್ಟರ್. ನಾ ಎನಿಮಿಕ್ ಇದ್ದಿದ್ದಕ್ಕೆ ಹಿಂಗೆ ಆಗತ್ತಿತ್ತು. ವಾಟ್ ಐ ಡೋಂಟ್ ನೋ. ಐ ಆಮ್ ಲೂಸಿಂಗ್ ಲಾಡ್ ಆಫ್ ಹೇರ್ ವಿಚ್ ಐ ವಿಲ್ ಟಾಕ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಎಲ್ಲ ಒಮ್ಮಿಕ್ಲೆ ಬೇಡ ಅನ್ನಿಸ್ಬೋದು ಮತ್ತು ನೋಡೋರ್ಗು ಕಿ ಏನು ಫಾಲ್ತು ಮಾತಾಡತ್ತ